ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮೀ ಶಿವಾಚಾರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಈ ಒಂದು ವಿಡಿಯೋದಲ್ಲಿ ನಾನು ಬದನೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಿದ್ದೀನಿ. ಸೊ ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ, ಸೊ ಈ ಬದನೆಕಾಯಿ ಪಲ್ಯ ಮಾಡೋದು ತುಂಬಾ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಅನ್ನಕ್ಕೆ, ರೊಟ್ಟಿಗೆ, ಹಾಗೆ ಚಪಾತಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ, ಇದಕ್ಕೆ ಏನೇನು ಬೇಕಪ್ಪ ಅಂತ ಹೇಳ್ತಾ ಹೋಗ್ತೀನಿ. ಸೊ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರೋ ಒಂದು ಸ್ವಲ್ಪ ಬದನೆಕಾಯಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಸೊ ಅದಕ್ಕೆ ಮತ್ತು ಉದ್ದಕ್ಕೆ ಹೆಚ್ಚಿರುವಂತಹ ಈರುಳ್ಳಿ, ಹಾಗೆ ಟೊಮೊಟೊ ಹಣ್ಣು, ಅದೇ ರೀತಿಯಾಗಿ ಸ್ವಲ್ಪ ಕರಿಬೇವನ್ನು ತೊಗೊಂಡಿದ್ದೀನಿ. ಅದರ ಜೊತೆಗೆ ಹಸಿಮೆಣಸಿನ್ಕಾಯಿ ಚಟ್ನಿಯನ್ನು ನಾನು ಏನು ಮಾಡಿದ್ದೀನಿ, ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಪೇಸ್ಟ್ ಹಾಕಿದರೆ. ಸೊ ಇದಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಶೇಂಗಾ ಮತ್ತು ಗುರಾಳ್ ಮಿಕ್ಸ್ ಮಾಡಿ ಇರುವಂತಹ ಒಂದು ಪುಡಿ ಹುರಿದು, ಅದೇ ರೀತಿಯಾಗಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ, ಇಷ್ಟಿದ್ರೆ ಸಾಕು, ಈ ಪಲ್ಯ ರೆಡಿ ಆಗುತ್ತೆ. ಸೊ ನೋಡಿ ಹೇಗೆ ಏನು ಒಗ್ಗರಣೆ ಹಾಕುವ ಅಂತ ಹೇಳಿ. ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕೋ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಬೇಕಾಗುತ್ತೆ. ಸೊ ಈ ರೀತಿಯಾಗಿ ಹಾಕೊಂಡ ನಂತರ ಅದು ಎಣ್ಣೆ ಸರಿಯಾಗಿ ಚೆನ್ನಾಗಿ ಕಾದಿದ್ರೆ ಅದು ಈ ರೀತಿಯಾಗಿ ಚಟಪಟ ಅನ್ನುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ಕರಿಬೇವು, ಅದೇ ರೀತಿಯಾಗಿ ನಾವು ಉದ್ದನಕ್ಕೆ ಒಂದು ಸ್ವಲ್ಪ ಹೆಚ್ಚಿಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಿ ಸರಿಯಾಗಿ ಎಣ್ಣೆಯಲ್ಲಿ ಅದನ್ನು ಮಿಕ್ಸಪ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದ ನಂತರ ಇದ್ರ ಜೊತೆಗೇ ನಾವು ಏನು ಹೆಚ್ಕೊಂಡಿರ್ತೀವಲ್ವಾ ಬದನೆಕಾಯಿ, ಸೊ ಈ ರೀತಿಯಾಗಿ ಬದನೆಕಾಯಿ ನೀರಲ್ಲೇ ಹಾಕ್ಕೊಳ್ಬೇಕು. ಯಾಕಪ್ಪ ಅಂತ ಹೇಳಿದರೆ ನೀರಲ್ಲಿ ಹಾಕಿದರೆ ಬದನೆಕಾಯಿ ಕಪ್ಪಾಗೋದಿಲ್ಲ. ಸೊ ಹಾಗಾಗಿ ನೀರಲ್ಲಿ ಹಾಕ್ಕೊಂಡಿದ್ದೆ. ಸೊ ಇದಾದ ನಂತರ ಆ ಈರುಳ್ಳಿ ಜೊತೆಗೇ ನಾನು ಏನು ಮಾಡ್ತೀನಪ್ಪ ಅಂತ ಹೇಳಿದರೆ ಬದನೆಕಾಯಿ ಹಾಕಿ ಸರಿಯಾಗಿ ಮಿಕ್ಸಪ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಎಣ್ಣೆಯಲ್ಲಿ ಸರಿಯಾಗಿ ಅದನ್ನು ಮಿಕ್ಸಪ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಪಲ್ಯ ಬರುತ್ತೆ. ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ತುಂಬ ಜೋರಾಗಿ ಇಟ್ಕೊಳ್ಬೇಡಿ, ಒಂದು ಸ್ವಲ್ಪ ಸೀದುತ್ತೆ. ಸೊ ಇದಾದ ನಂತರ ಮಿಕ್ಸಪ್ ಮಾಡ್ಕೊಂಡು ಅದನ್ನು ಮುಚ್ಚಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಅದು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ, ಬದನೆಕಾಯಿ ಮತ್ತು ಈರುಳ್ಳಿದು. ಸೊ ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು. ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ, ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇದಾದ ನಂತರ ಇದಕ್ಕೆ ನಾನು ಹೆಚ್ಚಿಕೊಂಡಿರುವಂತಹ ಟೊಮೊಟೊ ಹಣ್ಣನ್ನು ನಾನು ತೊಗೊಂಡಿದ್ದೀನಿ. ಸೊ ಇದನ್ನು ಹಾಕಿ ಕೂಡ ಅದನ್ನು ಸರಿಯಾಗಿ ನಾವೇನು ಮಾಡಬೇಕು, ಮಿಕ್ಸಪ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಮಿಕ್ಸ್ ಮಾಡಿ ಅದಾದ ನಂತರ ಅದನ್ನು ಮತ್ತೆ ನಾವೇನು ಮಾಡಬೇಕು, ಕ್ಲೋಸ್ ಮಾಡಿದರೆ ತುಂಬ ಒಳ್ಳೆಯದು. ಯಾಕಂದರೆ ಹವೆಗೇ ಅದು ತುಂಬ ಚೆನ್ನಾಗಿ ಬೇಯುತ್ತೆ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿಬಿಟ್ಟು, ಈ ರೀತಿಯಾಗಿ ತುಂಬ ಚೆನ್ನಾಗಿ ಬೇಯುತ್ತೆ. ಒಂದು ಸ್ವಲ್ಪ ತೀರಾ ಬದನೆಕಾಯಿ ಪಲ್ಯನ ಮೆತ್ತಗೆ ಬೇಯಿಸ್ಕೊಳ್ಬಾರ್ದು. ಸೊ ಒಂದು ಸ್ವಲ್ಪ ಗಟ್ಟಿ ಇರೋದ್ರೊಳಗೇ ಒಂದು ಸ್ವಲ್ಪ ನಮಗೆ ಎಷ್ಟು ಬೇಕು ನೀರನ್ನು ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದಾದ ನಂತರ ಇದಕ್ಕೆ ನಾವೇನು ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡ್ಕೊಂಡಿದ್ವೋ, ಪೇಸ್ಟ್ ಮಾಡಿದ್ವಲ್ವ, ಸೊ ಆ ಪೇಸ್ಟನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಅದೇ ರೀತಿಯಾಗಿ ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ. ಸೊ ಈ 3 ಪದಾರ್ಥಗಳನ್ನು ಹಾಕಿದ ನಂತರ ಸರಿಯಾಗಿ ಅದನ್ನೇನು ಮಾಡಬೇಕು, ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ನೀವು ಕೂಡ ನಿಮ್ಮ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ. ಸೊ ನೋಡಿ ಯಾವ ರೀತಿ ನೀಟಾಗೆಲ್ಲ ಎಣ್ಣೆ ಎಲ್ಲ ಹೇಗೆ ಬಿಟ್ಕೊಂಡಿದೆ, ನೀರು ಹಾಕಿದರೂ ಕೂಡ ಸುತ್ತಲೂ ಎಣ್ಣೆ ಬಿಟ್ಕೊಳ್ಳುತ್ತೆ. ಈ ರೀತಿಯಾಗಿ ಅದನ್ನು ಸರಿಯಾಗಿ ಬೇಯಿಸ್ಕೊಂಡಾದ ನಂತರ ಸೊ ಇದಕ್ಕೆ ನಾವೇನು ಮತ್ತು ಶೇಂಗಾ ಪುಡಿ ಮತ್ತು ಗುರಾಳ್ ಪುಡಿ ನಾವು ಮಾಡ್ಕೊಂಡು ಮಿಕ್ಸಪ್ ಮಾಡ್ಕೊಂಡಿದ್ವು, ಸೊ ಅದನ್ನು ಲಾಸ್ಟಿಗೆ ಹಾಕಿಬಿಟ್ರೆ ಮುಗೀತು. ಇದನ್ನು ಜಾಸ್ತಿ ಏನು ಕುದಿಸೋದು ಬೇಡ ನಾವು. ಯಾಕಪ್ಪ ಅಂತ ಹೇಳಿದರೆ ಅದು ಹಾಕಿದರೆ, ಪೌಡರ್ ಹಾಕಿರ್ತೀವಲ್ಲ, ತುಂಬಾ ಒತ್ತುತ್ತೆ. ಸೊ ಹಾಗಾಗಿ ಇದನ್ನು ಹಾಕಿದ ನಂತರ ನಾವು ಸ್ಟವ್ ಆಫ್ ಮಾಡಿದರೆ ಮುಗೀತು. ಸೊ ಅದಕ್ಕೆ ಮತ್ತೆ ರುಚಿಗೆ ಮೇಲೆ ಕೊತ್ತಂಬರಿಯನ್ನು ಹಾಕಿದ್ದೀನಿ. ಸೊ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗ್ದೋಯ್ತು. ಸೊ ಇದು ನಾನು ಹೇಗೆ ನಮ್ಮ ಮನೇಲಿ ಬದನೆಕಾಯಿ ಪಲ್ಯ ಮಾಡ್ತೀನೋ ಆ ರೀತಿಯಾಗಿ ನಿಮಗೆ ಹೇಳಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಅದೇ ರೀತಿಯಾಗಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಹೋಗ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.